ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಾಗೆ ನಮ್ಮ ಸಹಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಬಸವರಾಜ್ ಅವರಿದ್ದಾರೆ. ಹಾಗೆ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ LH ಸಾಗರ್ ಅವರಿದ್ದಾರೆ. LH ಸಾಗರ್ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ದಾವಣಗೆರೆ ಜಿಲ್ಲೆಯ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಾವುಗಳು ಮಾದಿಗ ಜನಾಂಗದವರು ಇವತ್ತು ರಾಜ್ಯದಲ್ಲಿ ಪೌರ ಕಾರ್ಮಿಕರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಒಣ ಮೀಸಲಾತಿ ಯಾಕೆ ಕೇಳ್ತದೆ ಅಂದರೆ, ಎಲ್ಲ ಜಾತಿಗೆ ಇದ್ದಿರ್ತಕ್ಕಂಥ ಕೀಳು ಜಾತಿ ಇದು. ಈ ಕೀಳು ಜಾತಿಯನ್ನ ಹೊರಗಳಿಗೆ ಇರಬೇಡಿ. ಈ ಜಾತಿಗೆ ಸಂದರ್ಭದಲ್ಲಿ ಬಹುಶಃ ಅದೊಂದು ಖಾಸಗಿ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರಸ್ತಾಪಿತ ನಾಯಕರು, ಹುಟ್ಟು ಹೋರಾಟಗಾರರು, ಅಭಿವೃದ್ಧಿಯ ಅಧಿಕಾರರು, ಭಾರತೀಯ ಜನತಾ ಪಾರ್ಟಿಯನ್ನ ಕೆಳಹಂತದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮಟ್ಟಿಗೆ ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ನೇತಾರರು, ಅಧಿಕಾರದ ಅವಧಿಯ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ಬಳ್ಳಿಯಲ್ಲಿ ಅಳೆದುಕೊಂಡಂತೆ ಈ ರಾಜ್ಯದಲ್ಲಿ ಸ್ವತಂತ್ರ ಭಾರತದ ಸಲುವಾಗಿ ಯಾರು ಕೊಡದೇ ಇರುವಷ್ಟು ಹೊಸ ಯೋಜನೆಗಳನ್ನ ಆವಿಷ್ಕಾರವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ ಶ್ರೀ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಬಹುಶಃ 15ನೇ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ 3 ತಿಂಗಳ ಕಾಲ ದೂರ ಇದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಅವ್ರು ಹೇಳ್ಬಹುದಿತ್ತು, ನನ್ನ ವಯಸ್ಸಿನ ಅಂಚಿನಲ್ಲಿದ್ದೇನೆ, ನನ್ನ ಜೀವಿತ ಅವಧಿಯೊಳಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾದ ಬಹುಮತದತ್ತ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ನಡೆಸ್ತಕ್ಕಂಥದ್ದು ನೋಡುವಂತ ಕನಸು ನನ್ನದಾಗಿದೆ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು, ಮುರಳಿ ಮನೋಹರ್ ಜೋಶಿ ಅವರ ಕನಸು, ಲಾಲ್ ಕೃಷ್ಣ ಅಡ್ವಾಣಿ ಅವರಂತ ಕನಸನ್ನ, ನಮ್ಮೆಲ್ಲ ಹಿರಿಯರ ಕನಸನ್ನ ನನಸು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ 7 ಜಿಲ್ಲೆಯ 7 ಕ್ಷೇತ್ರ, ಲೋಕಸಭಾ ಕ್ಷೇತ್ರ ರತ್ನಾಳಿ ಸೇರಿ 8 ಕ್ಷೇತ್ರಗಳಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ತಾವು ಬರುವಂತ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಹಿಂದಿಂದಾನೆ ಸನ್ನದ್ಧರಾಗಬೇಕು ಅಂತೇಳಿ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಆಶೋತ್ತರದ ಭಾಷಣವನ್ನು ಮಾಡ್ತಾ ವಿನಂತಿಯನ್ನು ಮಾಡಬೇಕಾಗಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರು ಆ ಸಭೆಯಲ್ಲಿ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಾರ್ಟಿಗಿಂತ ಡಿಫರೆಂಟ್, ಬಿಜೆಪಿ ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಪಕ್ಷ ಅಂತಕ್ಕದ್ದು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 14ರಂದು ಬಹುದಿವಸಗಳ ನಿರೀಕ್ಷೆಯ ಆಸೆ, ಒಂದಿಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಬಾಗಲಕೋಟೆಯವರ ಏನೋ ಒಂದು ಆಸೆ ಇತ್ತು, ಕನಸಿತ್ತು. ಅದನ್ನು ನೆರವೇರಿಸಲಿಕ್ಕೆ 14ನೇ ತಾರೀಕನ್ನು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇದರ ಹಿಂದುಗಡೆ ಪ್ರಯತ್ನ ಹಾಗೂ ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ವಿಚಾರ ಬಹುದಿನಗಳಿಂದ ದಿವಂಗತ HY ಮೇಟಿ ಅವರ ಪ್ರಯತ್ನದ ಫಲದಿಂದ ಇವತ್ತು 14ರಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಏನು ದಿವಂಗತ HY ಮೇಟಿ ಅವರ ಕಾಲದಲ್ಲಿ, ಅವರ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ತಂದಿದ್ರು ಅಂತಕ್ಕಂಥ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಇವತ್ತು 14ರಂದು ಮಾಡ್ತಾ ಇದ್ದೀವಿ. ಒಂದು ಖುಷಿ ಏನಪ್ಪ ಅಂದರೆ
ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿರ್ತಕ್ಕಂಥ ಪ್ರೀತಿ HY ಮೇಟಿಯವರ ಪ್ರಯತ್ನದಿಂದ ಒಂದು ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಅದಕ್ಕೆ ಬಹು ಸಡಗರದಿಂದ ಅದರಲ್ಲಿ ಭಾಳ ಜನ ಹೋರಾಟ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಅವ್ರು ಭಾಳ ನಾವು ಖುಷಿಯಿಂದ ಸನ್ಮಾನ ಮಾಡ್ತಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಾ ಇದ್ದೀವಿ, ಈ ಭಾಗಕ್ಕೆ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಇವತ್ತು ಬಾಗಲಕೋಟೆಗೆ ಬಂದಾಗ ಹೇಳಿದ್ದಾರೆ. ನನಗೂ ಖುಷಿಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ವಿಜೃಂಭಣೆಯಿಂದ ಕಾರಣ ಇಷ್ಟೇ, ಬಡವರು, ಮಧ್ಯಮ ವರ್ಗದವರು, ಇದೊಂದು ಕಾಯಕಲ್ಪ. ಇಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದರಿಂದ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ. ನಾನು ಮನವಿ ಮಾಡ್ಕೋತೀನಿ ಬಾಗಲಕೋಟೆ ಜನತೆಯಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ಅದಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. ಬನ್ನಿ, ಭಾಗವಹಿಸಿ, ತಾವು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ವಿಚಾರಧಾರೆಗಳನ್ನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಕೆಲಸ ಮಾಡತಕ್ಕಂಥ ಕೆಲಸ ತಾವು ಮಾಡಿದ್ರೆ ವಿನಂತಿ. ಸಂದೇಶವನ್ನು ಕೊಡೋಣ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಲು ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಮಂಜೂಮಾಯ ಮಾಡಲು ಅದರ ವಿರುದ್ಧ ಹೋರಾಟ ಮಾಡಿದ ರಾಜ್ಯಾಧ್ಯಕ್ಷರು. ಈ ಗೃಹಲಕ್ಷ್ಮಿ 5,000 ಕೋಟಿ ಜನವರಿ ಫೆಬ್ರವರಿ ಮಾರ್ಚ್ ಮಾಯ ಆಯಿತು. ಅದನ್ನು ಹೋರಾಟ ಮಾಡೋ ಕೀರ್ತಿ ಕಪ್ಪಿಗೆ ಮೆಕ್ಕೆಜೋಳ ಬೆಂಬಲ ಕೊಡಿಸಬೇಕಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೋರಾಟ ಮಾಡಿದರೆ ಅವರಿಗೆ ನಾವು ರಾಜ್ಯದ ಅಧ್ಯಕ್ಷರಾಗಿದ್ದು ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀವಿ. ದಾವಣಗೆರೆ ಜಿಲ್ಲೆಯ ಜನ, ಮುಖಂಡರು, ಕಾರ್ಯಕರ್ತರು ನಿಮ್ಮ ಜೊತೆಗೆ ಸೇರಿದಲ್ಲಿ ಸಂದೇಶವನ್ನು ಕೊಡೋಣ ಅಂತ ಹೇಳಿ ವಿನಂತಿ ಮಾಡ್ತೀವಿ. ಬಂದಿದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಹೌದಾನೆ? ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ. ನರೇಂದ್ರ ಮೋದಿ ನಿತಿನ್ 45 ವರ್ಷದ ಯುವಕ, ಅವರು ನನ್ನ ವಿಶ್ವ ಮೆಚ್ಚಿದ ನಾಯಕ. ಅವರನ್ನು ರಕ್ತಗಂಬಳಿಯ ಸ್ವಾಗತ ಮಾಡ್ತಾರೆ ಅಂತ ಮೋದಿಜಿ ಹೇಳಿದ್ರು. ನಿತಿನ್ ರವಿ ಮೈ ಬಾಸ್, ನನ್ನ ನಾಯಕರು ನನ್ನ ಬಾಸ್ ಅಂತ ಹೇಳಿದ್ರು. ನನಗೆ ರಾಷ್ಟ್ರೀಯ ನಾಯಕರು ಬಾಸ್, ರಾಷ್ಟ್ರೀಯ ಅಧ್ಯಕ್ಷರು ಬಾಸ್. ಸರ್ಕಾರ ಅಂತ ಬಂದ್ರೆ ಮೋದಿಜಿ, ಸಚಿವ ಸಂಪುಟ ನಮಗೆ ಉತ್ತಮ ಆಡಳಿತ ಕೊಡ್ತಾರೆ. ರಾಜ್ಯದ ಅಧ್ಯಕ್ಷರು ಎಂದು ಬಾಸ್ತಾನೆ ರಾಜ್ಯದಲ್ಲಿ ಇದನ್ನು ಬಾಸ್ತಾನೆ, ಜಿಲ್ಲಾಧ್ಯಕ್ಷರು ಬಾಸ್ತಾನಿಗೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.